ಲಾಸ್ಟ್ 1 ವೀಕಿಂದ ಬ್ಲಾಗ್ಸ್ ಏನೂ ಬಂದಿಲ್ಲ. ಯಾಕೆ ಅಂತಂದರೆ ಇವಳನ್ನ ಇವತ್ತು ರಜಾ ಹಾಕ್ಸ್ಬಿಟ್ಟು ಅಂಗಡಿ ಕಳಿಸ್ತಾ ಇದ್ದೀನಿ. ಮುಖ ಬಿಟ್ರೆ ಅಂಗಡಿ ಕಳಿಸಿರೋದಕ್ಕೆ ಹೆಂಗೆ ಮಾಡ್ಕೊಂಬಿಟ್ಟು ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ನಾನು ಸ್ವಲ್ಪ ಅಂಗಡಿ ಕೆಲಸದಿಂದ ಬ್ಯುಸಿ ಇದ್ದೆ ಆ್ಯಂಡ್ ನನ್ನ ಪರ್ಸ್ನಲ್ ಕೆಲಸಗಳು ಸ್ವಲ್ಪ ಇತ್ತು. ಅದಕ್ಕೆ ವ್ಲಾಗ್ಗಳನ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಡಿ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಇನ್ಮೇಲೆ ಆ ಥರ ಆಗಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಇವತ್ತಿಂದ ನೆಕ್ಸ್ಟ್ 5 ದಿನ ಫುಲ್ ಫನ್ ಇರುತ್ತೆ. ನೋಡ್ತಾ ಇರ್ರಿ. ಯಾಕೆಂತಂದರೆ ಹೇಳ್ತೀನಿ, ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಇವತ್ತು ಹೋದ್ರೆ ಇನ್ನು ಬರೋದೇ ಮಂಡೆ. ಸೊ ಎಲ್ಲಿಗೆ ಹೋಗ್ತೀನಿ ಏನು ಅಂತೆಲ್ಲ ಮುಂದೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ಫಸ್ಟು ಕಟಿಂಗ್ ಮಾಡಿಸ್ಬೇಕು ನಾನು. ಅದಕ್ಕೆ ಅಪ್ಪನ ಬೆಳಗ್ಗೆ ಅಂಗಡಿ ಕಳಿಸ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಈ ಸಲ ಕಟಿಂಗ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಅಂತ. ಆ್ಯಕ್ಚುಲಿ ಕರ್ಲಿ ಮಾಡಿಸ್ಬೇಕು ಅಂತಿತ್ತು. ಫೋನ್ ಮಾಡಿ ಕೇಳಿದಕ್ಕೆ 7,000 ಆಗುತ್ತೆ ಅಂತಂದರು. ನೋ ಕಾಮೆಂಟ್ಸ್. ಸೊ ಇವಾಗ ಲೆಟ್ಸ್ ಗೋ ಟು ದ ಸಲೂನ್. ನನ್ನ ಅದೃಷ್ಟಕ್ಕೆ ಈ ಸಲ ಸಲೂನ್ ಫುಲ್ ಖಾಲಿ ಇತ್ತು. ಲ್ಯಾಟ್ರಿ. ಯಾರ್ಯಾರಿಗೆ ಈ ಕ್ರೀಮ್ ನೋಡಿದ್ರೆ ಭಯ ಆಗುತ್ತೆ. ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ತರ ಕಾಣಿಸ್ತಿದ್ದೀನಿ ನಾನು. ಈ ಸಲ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ ಯಾವ ತರ ಕಾಣಿಸ್ತೆ ಅಂತ ನೀವೆಲ್ಲ ಕಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಹೋಗ್ತಾ ಹಿಂಗೆ ಅಂಗಡಿಗೆ ಚೇರ್ ತಗೊಂಡು ನನ್ನ ಮಕ್ಕಳನ್ನ ನಾನು ಹೀರೋ ತರ ಕಾಣಿಸ್ತಾ ಇಲ್ವಾ ಅಂತ ಕೇಳಿದ್ಕೆ ಏನ್ ಹೇಳಿದ್ರು ಗೊತ್ತಾ? ಹೀರೋ ತರ ಕಾಣಿಸ್ತಾ ಇಲ್ವಾ? ಆಮೇಲೆ ಹೊಟ್ಟೆ ಸಿತ್ತಿತ್ತು ಅಂತ ಊಟ ಮಾಡ್ಕೊಂಡೆ. ಇವಳೇನು ಗೊತ್ತ ಹೆಂಗ್ ರೆಡಿ ಆಗಿರೋದು. ನಾವೆಲ್ಲ ಹೋಗ್ತಾ ಇರೋದು ಈಗ ನಮ್ಮೂರಿಗೆ, ಅಂದ್ರೆ ಊರಲ್ಲಿ ಜಾತ್ರೆ ಇದೆ. ಸೊ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಈಗ ಚಿಕ್ಕಪ್ಪವ್ರು ಬರ್ತಾ ಇದ್ದಾರೆ. ಸೊ ಅವ್ರ ಗಾಡೀಲಿ ಹೋಗ್ತಾ ಇರೋದು. ಈಗ ಲಗೇಜ್ ಎಲ್ಲ ಲೋಡ್ ಮಾಡಿ ಎಲ್ಲ ಓಡಬೇಕು. ಜರ್ನಿ ಈಗ ಸ್ಟಾರ್ಟ್ ಆದರೆ ಇನ್ನು ನಾವು ಅಲ್ಲಿಗೆ ಹೋಗೋದೆ ನಾಳೆ ಬೆಳಗ್ಗೆ. ಅಷ್ಟರಲ್ಲಿ ಚಿಕ್ಕಪ್ಪನ ಗಾಡಿನೂ ಬಂತು. ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದ್ರು. ಗ್ಯಾಪಲ್ಲಿ ನಮ್ಮ ಚಿಂಕುಳ್ಳಿನ ಆಟ ಆಡ್ತಾ ಇದ್ಲು. ಆಗ ನಾನು ಅವಳಿಗೆ ನಿಮಗೆಲ್ಲ ಏನಾದ್ರು ಹೇಳು ಅಂದಿದ್ದಕ್ಕೆ ಅವಳು ಹಿಂಗೆ ಹೇಳಿದ್ಲು. ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಶಾಪ್ ಕ್ಲೋಸ್ ಇರಲ್ಲ, ಓಪನ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಸಿಗುವ ಮುಂದಿನ ವಿಡಿಯೋದಲ್ಲಿ.